ಕಮ್ಲಿ, ಫ್ರೆಂಡ್ಸ್ ಅಂದರೆ ಕಾಲೇಜಲ್ಲಿ ನೋಟ್ಸ್ ಇಸ್ಕೊಂಡು ಬರ್ತಡೇಗೆ ವಿಶ್ ಮಾಡೋದಷ್ಟೇ ಅಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನು ನೀನೇ ನನಗೆ ಹೇಳಿದ್ದು. ಯಾರೇ ಕಷ್ಟದಲ್ಲಿದ್ದರೂ ಮೊದಲು ಸಹಾಯಕ್ಕೆ ನಿಲ್ಲೋಳೆ ನೀನು. ಹೇಳು ಕಮ್ಲಿ, ನಾನು ಹೇಳಿದ್ದು ನಿಜ ತಾನೇ? ಯಾವುದನ್ನು ಹೇಳ್ತಿದ್ಯಾ? ಏನು ನಿಜ? ಕಮ್ಲಿ, ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ, ಅಥವಾ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ಯಾ? ನಾನೇನು ನಾಟಕ ಮಾಡ್ತಿಲ್ಲ ರಚನಾ. ನೀನೇನು ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಯ್ತೈತೆ, ಆದರೆ ಅದು ಯಾವುದೂ ದಿಟ್ಟ ಅಲ್ಲ. ಅವಳನ್ನ ಯಾಕೆ ದೂರಬೇಕು? ಅವಳೇನೋ ತಪ್ಪು ಮಾಡಿಲ್ಲ ರಚನಾ. ಅವಳು ತಪ್ಪು ಮಾಡಿದಾಗ್ಲೆಲ್ಲ ನೀನು ಇದನ್ನೇ ಹೇಳ್ತೀಯ ಕಮ್ಲಿ. ನಿನಗೆ ಮಾತ್ರ ಅವಳ ತಂಗಿ ಅನ್ನೋ ಪ್ರೀತಿ ಇದ್ರೆ ಸಾಲದು ಕಮ್ಲಿ, ಅವಳಿಗೂ ನಿನ್ನ ಮೇಲೆ ಅದೇ ಪ್ರೀತಿ ಇರಬೇಕಲ್ವಾ? ಹೇಳಿದ್ನಲ್ಲ ರಚನಾ, ಅವಳೇನು ಮಾಡಲಿಲ್ಲ ಅಂತವ. ನಿನ್ನ ಬಗ್ಗೆ ನಮಗೆ ಗೊತ್ತಿಲ್ವಾ ಕಮ್ಲಿ? ನೀನು ಕಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಆದರೆ ಬೇರೆಯವ್ರ ಮೇಲೆ ಮಾತ್ರ ಚಾಡಿ ಹೇಳಲ್ಲ. ಹೀಗೆ ಇದ್ರೆ ಅಷ್ಟೇ. ಏನ್ ಅತ್ಗೇನಾದ್ನಿ ಫುಲ್ ಭಾರಿ ಮಾತಾಡ್ತಿದ್ದೀರಾ? ನಿಮ್ಮ ಅವ್ವ ಮಾಡ್ಕೊಟ್ರ? ಆಫ್ ಕೋರ್ಸ್. ಏನದು? ನಮ್ಮಮ್ಮ ಅವ್ರ ಮುದ್ದಿನ ಸೊಸೆಗೆ ಅಂತ ಮಾಡ್ಕೊಟ್ಟಿರೋದು. ಅಲ್ಲ, ನೀನು ಮೆಂಟ್ಲ್ ಆಸ್ಪತ್ರೆ ಗಿರಾಕಿ ಅಂತ. ನೆನ್ನೆ ಎಲ್ಲ ನನ್ ಕಮಲಿ ನನ್ ಜೊತೆಗೆ ಇದ್ದಾಳೆ. ಯಾವಳನ್ನ ನೋಡ್ಬಿಟ್ಟು ಕಮಲಿ ಅನ್ಕೊಂಡಿದ್ಯಾ? ನೀನುವೇ ಹೋಗಿ ಸೋಡಾ ಬುಡ್ಡಿ ಹಾಕ್ಸ್ಕೊ. ಮೀನಾಕ್ಷಿ, ನೀನು ಹೇಳ್ತಾ ಇರೋದು ನಿಜನಾ? ನಾನು ಎಲ್ಲೋ ನೀನು ಅವಳ ಜೊತೆ ಪಾರ್ಟ್ನರ್ ಅನ್ಕೊಂಬಿಟ್ಟಿದ್ದೆ, ಆದ್ರೆ ನಾನು ಮೀನಾಕ್ಷಿ ಕಳ್ಳಿ ಅಲ್ಲ ಅಲ್ವಾ ಮೀನಾಕ್ಷಿ? ನೀನು ಹೋಗ್ಲಾ? ನೋಡ್ಲಾ ಕಮ್ಮಂಗಿ, ನಂಗೆ ಇನ್ನು ಶಾಪಿಂಗ್ ಮಾಡೋದೈತೆ. ನಾನು ಹಿಂದೆ ಬರ್ಬೇಡ, ಓದಿಸ್ಕೊಂತೀಯ. ನಿನ್ನ ಹಿಂದೆ ಬರ್ಬೇಡ ಅಂತ ಹೇಳ್ತಿಲ್ವಾ? ಬಂದ್ರೆ ಮಕ್ಕ ಮೂತಿ ಊದಿಸ್ಕೊಂತೀಯ ಅಷ್ಟೇ. ಹೋಗ್ಲಾ? ಅದು ಕಮ್ಲಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು, ಮೇಡ್ ವಿತ್ ಲವ್. ಸರ್, ತಾರಮ್ಮ ಅವರು ಇದನ್ನ ಮಾಡ್ಕೊಟ್ಟವ್ರೆ ಅಂದ್ರೆ ಇದಕ್ಕಿಂತ ಖುಷಿ ನನಗೆ ಬೇರೆ ಇನ್ನೊಂದಿಲ್ಲ ಸರ್. ಆದ್ರೆ ಆ ಖುಷಿನ ಅನುಭವಿಸೋ ಪರಿಸ್ಥಿತಿ ನನಗಿಲ್ಲ. ದಯವಿಟ್ಟು ನನ್ನ ಸಂಸ್ಬಿಡಿ. ಅನಿಕಾ, ಐ ಥಿಂಕ್ ಈಗ ನಾನು ನೀನು ಆಚೆ ಹೋಗೋದೇ ಸರಿ. ಇಬ್ರು ಲವರ್ಸ್ ಮಧ್ಯ ನಾವ್ಯಾಕೆ ಅಲ್ವಾ? ಬಾ, ನಡಿ. ನೋಡು, ಅಯ್ಯೋ ಹತ್ರ ಬಂದ್ಲು. ನೋಡು, ನಾನು ಹೇಳಿದ್ರೆ ನೀನ್ ನಂಬಲ್ಲ. ಅಲ್ಲೋಡು, ನಿನ್ ಫ್ರೆಂಡು ಪಿಕ್ ಪಾಕೆಟ್ ಮಾಡಿ ಹೆಂಗ್ ಓಡ್ ಬರ್ತಾ ಇದ್ದಾಳೆ. ಅಲ್ಲಿ ನೋಡು ಮೀನಾಕ್ಷಿ, ಅಲ್ಲೋಡು ಮೀನಾಕ್ಷಿ, ನೋಡು ಮೀನಾಕ್ಷಿ ಅಲ್ಲೋಡು. ನೋಡು, ಮುಂದೆ ಹತ್ರ ಬಂದ್ಲು. ಏನಾಗ್ತಿದೆ ಅನ್ನೋದನ್ನ ಹೇಳ್ತೀನಿ ಕಮ್ಲಿಯವರ. ನಿಮ್ಮಲ್ಲಿ ಇಷ್ಟೊಂದು ಕನ್ಫ್ಯೂಷನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಯಾತ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ನನ್ನ ಮೇಲೆ ಬೇಜಾರ? ನಾನೇನಾದರೂ ಗೊತ್ತಿದ್ದೆ ತಪ್ಪು ಮಾಡಿದ್ನಾ? ಇಲ್ಲ, ನಿಮ್ಮ ಕಣ್ಗಳಲ್ಲಿ ಕೋಪ ಕಾಣಿಸ್ತಿಲ್ಲ. ಆದರೂ ಯಾಕೆ ನನ್ನ ದೂರ ಮಾಡ್ತೀರಾ? ಕ್ಷಮಿಸ್ಬಿಡಿ ಸರ್. ಎಲ್ಲ ಮಾಮೂಲಿನೇ. ಅನಿಕಾ, ಹೊಟ್ಟೆ ಏನಾದರೂ ಅಪ್ಸೆಟ್ ಆಗಿದ್ಯಾ? ಯಾಕೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇಲ್ಲ?
ಏನಾಗ್ತಿದೆ ನಿಂಗೆ? ಹಾ ಹೌದೌದು. ಏನ್ ಹೌದು? ಯಾ ಮೈ ಟಮ್ಮಿ ಇಸ್ ಅಪ್ಸೆಟ್. ಐಲ್ ಬಿ ಬ್ಯಾಕ್. ನಿಜವಾಗ್ಲೂನಾ? ವೇಟ್ ಅನಿಕಾ, ಅಯ್ಯೋ ಓಕೆ? ಯೆಸ್ ಐ ಆಮ್ ಫೈನ್. ಅನಿಕಾ, ಡೈರೆಕ್ಟ್ ಆಗಿ ನಿನ್ ರೂಮ್ಗೆ ಹೋಗು. ಅಣ್ಣಗೆ ಮತ್ತೆ ಕಮಲಿಗೆ ಸ್ವಲ್ಪ ಪ್ರೈವೇಸಿ ಬೇಕು. ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಬೇಡ. ಏನೂ ಇಲ್ಲ ಸರ್, ನೀವು ಹೊರಡಿ. ಅರೆ ಏನಾಯ್ತು ಅಂತ ಕೇಳ್ತೀನಿ. ನಿಮಗೆ ಸಮಯ ಆಯಿತು, ಹೊರಡಿ ಸರ್. ಕೊನೆಗೂ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹಂಚ್ಕೊಳ್ದೆ ಹೋಗು ಅಂತಿದ್ರಲ್ಲ. ಹೊರಡಿ ಸರ್, ಟೈಮ್ ಆಯ್ತು. ಆಗಸವ ತೊರೆದರೆ ಪ್ಲೀಸ್ ಹೊರಡಿ. ನೋಡು ಭೂಮಿಯ ನಾಥ, ನಟ್ಟ ನಡುವೆ ಬಿಟ್ಟು ಹೊರಟೆ ಬಡಪಾಯೆ ಜೀವವನು, ಎಂಥ ನೋವ ಸಮೇತ. ಏನಿದು? ಪರ್ಸು ಮತ್ ಹೋಗ್ ತಗೊಂಬ. ಇದನ್ನ ಇಲ್ಲ ಓಪನ್ ಮಾಡು ಅಂತೀಯ ನೀನು? ತೆಗಿಯೋ, ಎಷ್ಟಿದೆ ನೋಡೋಣ. ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ರೆ ಇದ್ರಲ್ಲಿ ಪಕ್ಕ 10K. 10Kನ? ಹಂಗಂದ್ರೆ 10K ಅಂದ್ರೆ ಗೊತ್ತಿಲ್ವಾ? ದಂಡೆ. $10K ಅಂದ್ರೆ ಗೊತ್ತಿಲ್ವಾ? ಅಯ್ಯ ನನ್ನ ಮಗನೇ, ಹೇಳ್ತೀನಿ. 10K ಅಂದ್ರೆ 10,000 ಅಂತ ಅರ್ಥ. ನನ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಈಗಲಾದ್ರೂ ಬರ್ತೀಯಾ? ನಡಿ ಸುಮ್ಮನೆ ಬಾ ಅಂದೆ. ಒಂದ್ ಸಿಕ್ತಲ್ಲ ಬಾ. ಯಾಕ ಕಿವಿ ಕಿತ್ತ ಕಿರ್ಸ್ತ್ಯಾ? ನಮ್ ದುಡ್ಡು ನಾವು ಹೊಡ್ಕೊಂಡ್ ಬಂದಿದೀವಿ, ಇಷ್ಟು ಬಿಲ್ಡಪ್ ಇಲ್ಲ ಅಂದ್ರೆ ಹೆಂಗ? ನನ್ನ ಮಗನೇ, ಓವರ್ ಆಗಿ ಆಡ್ಬೇಡ. ಸುಮ್ನೆ ಪರ್ಸ್ನ ಅಜ್ಜಿ ಕೈಲಿ ಕೊಡು, ಅವಳೇ ನೋಡ್ಕೊಡ್ಲಿ. ಈ ಓಲ್ಡ್ ಲೇಡಿ ನೋಡ್ಬಿಟ್ಟು ಕೊಡ್ಬೇಕಾ? ಅದ್ ಸರಿ, ಓಲ್ಡ್ ಲೇಡಿ ಪಾತ್ರೆಗಳೆಲ್ಲ ಡಮಾರ್ ಡಿಮ್ಮೀರ್ ಅಂತ ಸೌಂಡ್ ಮಾಡ್ತಿತ್ತಲ್ಲ, ಯಾವ ಛತ್ರದಿಂದ ಎತ್ತಾಕೊಂಬಂದೆ? ಏಯ್, ಏನಾಯ್ತು ಇವನ್ಗೆ? ಪಿಸ್ತ ಸುತ್ತಾಡಿ ಪಿಸ್ತ ನೆತ್ತಿಗೇರಿದ್ಯಾ? ಲೇ ಆಫ್ ಬಾಯ್ಲು, ಪರ್ಸ್ ಅಜ್ಜಿ ಕೊಡು. ಅಂದ್ರೆ ಇವತ್ತಿನ ಭೇಟಿ ಆಯ್ತು. ದೇವ್ರ ಕಣ್ಬಿಟ್ಟು ನೋಡ್ಬಿಟ್ಟ. ನಾನು ಎಲ್ಲಿ ನೀವು ಬರೀ ಕೈಲಿ ಬರ್ತಿರೋ ಅಂದ್ಕೊಂಡ್ಬಿಟ್ಟಿದ್ದೆ. ಆಂಟಿ, ನೀವ್ ಅವ್ರ ಜೊತೆ ಸೀಕ್ರೆಟ್ ಆಗಿ ಸೇರ್ಕೊಂಡು ನನ್ನನ್ನೇ ಜೋಕರ್ ಮಾಡ್ತಿಲ್ಲ ತಾನೆ? ಮುಗಿಸ್ದ? ಈಗ ನಾನು ಮಾತಾಡ್ಬೋದಾ? ನಾನು ಆಗ್ಲೇನೆ ಹೇಳಿದ್ನಲ್ಲ,
ಈ ವಿಷಯದಲ್ಲಿ ನನ್ನ ಮಗನ ನಾನು ಎದುರಾಕೊಳ್ಳೋಕ್ಕಾಗಲ್ಲ ಅಂತ. ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ ನಾನು ಇಂಥದ್ದನ್ನೆಲ್ಲ ಮಾಡಲೇಬೇಕು. ಇಲ್ಲ ಅಂದ್ರೆ ನಾನು ನನ್ನ ಮಗನ ಕಳ್ಕೊತೀನಿ ಅಷ್ಟೇ. ಅದಕ್ಕೆ ನಾನು ಹೀಗೆಲ್ಲ ಮಾಡ್ತಾ ಇರೋದು. ಈಗ ಋಷಿ ಎಲ್ಲಿದ್ದಾನೆ? ಇನ್ನೆಲ್ಲಿ? ನೀನ್ ಕೊಟ್ಟಿರೋ ಬಾಕ್ಸ್ ನ ಕಮಲಿ ಕೊಡೋ ನೆಪದಲ್ಲಿ ಇಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾನೆ. ಅಕ್ಕ 10K ಇಲ್ಲ, 10 ರೂಪೀಸ್ ಅಷ್ಟೇ ಇರೋದು. ಅಯ್ಯೋ ಚಿಲ್ಡ್ರೆ, ಮಾಡ್ದೇನೆ ಋಷಿ ನಿನ್ ಮೇಲ್ ಕೋಪ ಮಾಡ್ಕೊಂಡು ಹೊಟ್ಟೋದ್ನಾ? ಶಬಾಷ್ ಕಮ್ಲಿ, ಹೊಡಿ ಹ್ಯಾಂಡು. ಅನಿಕಾ, ನೀನ್ ಏನ್ ಹೇಳ್ದೋ ಅದನ್ನೆಲ್ಲ ನಾನು ಮಾಡ್ತೀವಿ. ಈಗ್ಲಾದ್ರೂ ಅಪ್ಪ ಹಿಂಗೆ ಮಾತ್ರ ಕೊಡೋದನ್ನ ನಿಲ್ಸು. कभी कभी ऐसा लगता है कि अपन ही भगवान है. ಏ ಕಮಲಿ, ಇದೇ ಫೀಲಲ್ಲಿ ನನ್ನ ಕಾಲಿಟ್ಕೊಂಡು ಕೇಳೆ, ವರ ಕೊಟ್ಟರು ಕೊಡ್ಬೋದು. ನಂತವನು ಮಗ ಹುಟ್ಟಕ್ ಮುಂಚೆನೆ ಮೊಣೆಕೊಂಟ ಅಂತ ಹೆಸರಿಟ್ನಂತೆ. ಅಮ್ಮ ಮಣಿಕಂಠ ಮನೆ ಪರ್ಸು 10K. ಈ ನನ್ನ ಮಗನ್ ಕರ್ಕೊಂಡೋಗಿ ಚೆನ್ನಾಗಿ ಅಳ್ಳಣೆ ಮೆಚ್ಚಿ ಮಲಗಿಸು. ಇಲ್ಲ ಅಂದ್ರೆ 10K ಮಣಿ 10K ಮಣಿ ಅಂತಾನೆ ಇರ್ತಾನೆ. ನನ್ನ ಮಗ ಅಜ್ಜಿ ಇವನು. ಅಲ್ಲೇ ಪರ್ಸೆಗ್ ನೋಡೋ ಅಂದೆ, ಗತ್ತು ತಾಕತ್ತು ಅಂತೆಲ್ಲ ಮಾತಾಡ್ದ. ಒಂದ್ ಕೂಲ್ ಡ್ರಿಂಕ್ಸ್ ಕೊಡ್ಸೋ ಅಂದ್ರೆ ಗಂಟ್ಲು ಒಣಗೋಗೋ ಗಂಟ ಭಾಷಣ ಬಿದ್ದ. ನನ್ನ ಮಗನೇ. ಇದೆಲ್ಲ 10K ಅಂತ ಬೇರೆ ಬಿಲ್ಡಪ್. ಒಂದ್ಸಲ ನನ್ನ ಮಗನೇ, ಒಂದ್ಸಲ ವರ್ಕೌಟ್ ಆಗೋ ಪ್ಲಾನ್ ಇಲ್ವಲ್ಲೋ. ಅಕ್ಕ ನೆಕ್ಸ್ಟ್ ಟೈಮು 20K 100% ಫಿಕ್ಸ್. 20K. ಅಜಯ್, ಊಟ ರೆಡಿ ಆಯ್ತಾ? ಹೋಗೋಗು, ಅದಕ್ಕೆ ಲಾಯಕ್ಕು ನೀನು. ಅಂಬಿಯಣ್ಣ, ನೀವು ಕರೆಕ್ಟು. ನೋವೇ ಚಾನ್ಸೇ ಇಲ್ಲ. ಈ ನನ್ನ ಮಗನ್ ನಂಬ್ಕೊಂಡು ಬಿಸ್ನೆಸ್ ಮಾಡಕ್ಕಾಗಲ್ಲ. ಚಮಟೆ. ಹೌದಕ್ಕ, ಆದ್ರೆ ಅವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಟೋಗ್ರಾಫ್ ಆಗ್ತಾ ಇರಬೇಕು. ಅಟ್ಲೀಸ್ಟ್ ನಾನಾದ್ರೂ ಆಟೋಗ್ರಾಫು, ನೀನು ಹೆಬ್ಬೆಟ್ಟು ಹೆಬ್ಬೆಟ್ಟು ಹೆಬ್ಬೆಟ್ಟು. ಮುಚ್ಚ. ದೊಡ್ಡ ದೊಡ್ಡ ಸೈನ್ಗಳೆಲ್ಲ ಹೆಬ್ಬೆಟ್ ಕೈ ಕೆಳಗಡೆನೆ ಕೆಲಸ ಮಾಡ್ತಿರೋದು, ತಿಳ್ಕೊ. ಆಯ್ತು ಬಿಡು. ಅಲ್ವಾ ಚಮಟಿ, ಆ ವಯ್ಯ ದುಡ್ಡಿಲ್ದಿರೋ ಪರ್ಸ್ಗೆ ಆ ರೇಂಜ್ ಅಟ್ಟಾಡ್ಸ್ಕೊಂಬಂದಲ್ಲ, ಯಾಕಿರ್ಬೋದು? ಹೌದಲ್ವಾ? ಈಗ ನೀನ್ ಹೇಳಿದ್ನ ಒಂಚೂರು ಮಿಸ್ ಆಗದೆ ಮಾಡಿದ್ರೆ ಜಸ್ಟ್ ಫ್ಯೂ ಡೇಸ್ ಅಷ್ಟೇ, ಇದರಿಂದ ಮುಕ್ತಿ ಕೊಟ್ಬಿಡ್ತೀನಿ. ನೀನು ಹಾಯಾಗಿರ್ಬೋದು. ಏನಮ್ಮಮ್ಮ,
ನನ್ನ ಅಕ್ಕ ಇವಳು ಚೆನ್ನಾಗಿರೋದು ಬೇಡ್ವಾ? ನಿನ್ನ ಆಶೀರ್ವಾದ ಇದ್ರೆ ಚೆನ್ನಾಗೇ ಇರ್ತಾಳೆ ಬೇಬಿ. ಚೆನ್ನಾಗಿರು. ಪ್ರೀತಿಯ ಎಲ್ಲ ದಡ ಸೇರಾಯ್ತು. ಇವಾಗ ಎಲ್ಲ ಇನ್ಸ್ಟಾಗ್ರಾಮ್ ಲವ್. ಏನ ಚಮಟಿ ಏನಾರು ಇರ್ಬೋದು, ಇದೆಲ್ಲ ನಮ್ ತಲೆಗೆ ಹತ್ತಲ್ಲ ಬಿಡು. ತಲೆಗಲ್ಲ, ದಿಲ್ಲು ಗೊತ್ತಾಗುತ್ತೆ. ನೀನು ಲವ್ ಮಾಡ್ತೀಯಲ್ಲ ಅವಾಗ ಗೊತ್ತಾಗುತ್ತೆ ಬಿಡು. ನನಗ ನೋ ಬೈ ಚಾನ್ಸೇ ಇಲ್ಲ. ಹಾ, ಹಿಂಗನ್ನೋರೆ ಮುಂದೆ ಬೇಗ ಹಳ್ಳಕ್ ಬೀಳೋದು. ಅಮ್ಮಿಕೊಂಡಿರ್ಲ ನಮ್ ಲವೇನಿದ್ರು ನಮ್ ಕೆಲ್ಸದ ಮೇಲೆ ಕಾಯಕವೇ ಕೈಲಾಸ, ಕತ್ರಿ ಹಾಕದೆ ನಮ್ ಕೆಲ್ಸ. ಟೈಮ್ ಆಯ್ತು, ನಡಿ ನೋಡ್ರಿ ಮುಂದೆ ನೋಡೋಣ, ಗೊತ್ತಾಗುತ್ತೆ. ಮೇಲೆ ಅಪ್ಪನ ಸೆಂಟಿಮೆಂಟ್ ಚೆನ್ನಾಗೇ ವರ್ಕ್ ಆಗ್ತಿದೆ. ಅಲ್ಲ, ಜುಜುಬಿ ಅಪ್ಪನಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡಕ್ ಹೊರಟಿದ್ದಾಳಲ್ಲ, ಇವಳಿಗೆ ಏನ್ ಅನ್ನೋದು ಅಮ್ಮಮ್ಮ? ನೋ ಬೇಬಿ ನೋ. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಅವಳನ್ನ ಪಾಪ ಅಂತ ಮಾತ್ರ ಅನ್ಕೋಬೇಡ. ಒಂದು ಚೂರು ಸಮಯ ಸಿಕ್ಕಿದ್ರು ಸಾಕು ನಮ್ಮ ಮೇಲೆ ಎರಗೋಕ್ ನೋಡ್ತಾಳೆ ಅವಳು. ಅಂಥವಳು ಅವಳ ಕಥೆನ ಹೀಗೆ ನಿಧಾನವಾಗಿ ಮುಗಿಸ್ಬೇಕು. ಓಕೆ? ಕಂಡೋರುಂಟು ಬಾಣನಲ್ಲಿ ಬಲ್ಲೋರುಂಟು, ನಮ್ಮ ಬಣ್ಣ ಕಂಡೋರಿಲ್ಲ. ನಿಮ್ಮ ಹೆಸರಲ್ಲೇ ಕನ್ವರ್, ನೀವೇ ಕನ್ವರ್ ಲಾಲ್. ನಮ್ಮ ಹೆಸರಲ್ಲೇ ಕನ್ವರ್, ನೀವೇ ಕನ್ವರ್ ಲಾಲ್. ಏನಕ್ಕಾಯ್ತು ಇಷ್ಟೊತ್ತಲ್ಲೇ ರೋಡ್ ಬೇಕು ಅಂತ ಇದೆ? IPL ಎಫೆಕ್ಟಾ? ಹೇ ಚಮಟಿ, ಎತ್ತ ನಮ್ಮ ಐಟಮು. ಈ ಸಲ ಕಪ್ ನಮ್ದೆ. ಅಣ್ಣ, ನಿನ್ನ ಕಮಲಿ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಈಗ ಯಾವುದೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ಅಣ್ಣ. ಇಂಥ ಟೈಮಲ್ಲಿ ಅವಳು ಹೇಗೆ ನಡ್ಕೊಂಡ್ರು, ಹೇಗೆ ಮಾತಾಡಿದ್ರು ಅವಳ ಜೊತೆ ಇರೋದು ನಮ್ಮ ಕರ್ತವ್ಯ ಅಲ್ವಾ? ನಾನೀಗ ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನನಗೂ ಗೊತ್ತು. ಆದರೆ ಇಷ್ಟೊಂದು ಹಠ ಯಾಕೆ? ಅದೇನು ಪ್ರಾಬ್ಲಮ್ಮು ಅಂತ ಬಾಯ್ಬಿಟ್ಟು ಹೇಳಬೇಕಲ್ವಾ? ಅಣ್ಣ, ಒಂದು ಸ್ವಲ್ಪ ಟೈಮ್ ಕೊಡೋಣ. ಕಮ್ಲಿ ರೀಸನ್ ಇಲ್ಲದೆ ಹೀಗೆ ಮಾಡಲ್ಲ ಅಂತ ನಿಂಗೂ ಚೆನ್ನಾಗಿ ಗೊತ್ತು ಅಲ್ವಾ? ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ, ಅವಳೇ ಹೇಳ್ಬೋದು. ಹಂಗೆಲ್ಲ ಮಾತಾಡ್ಬೇಡ ಕಣವೆ. ನೀನ್ ಸುಮ್ಕಿರು ಅಂತಾನೆ ಇದ್ರೆ ಇನ್ನೂ ಒಂದ್ ಮರ್ಡರ್ ಆಯ್ತೈತೆ ಅಷ್ಟೇ. ನನಗೇನ ಆಗ್ಲಿ, ನಿಮ್ ಯಾರಿಗೂ ಏನೂ ಆಗ್ಬಾರ್ದು. ಆಟಯ್ಯ. ಹೇ ಕಮ್ಲಿ, ನಾನ್ ತಮಾಷೆಗೊಂದು. ಗೊತ್ತು ಕಣವೆ, ಆದ್ರೆ ನಾನು ತಿಟ್ಟುವಾಗ್ಲೂ ಹೇಳ್ತೀವ್ನಿ, ನಿಮ್ ಯಾರಿಗೂ ಏನೂ ಆಗ್ಬಾರ್ದು ಕಣವೆ. ಕಮ್ಲಿ, ನೀನ್ ಒಳ್ಳೆತನನ ಅವಳು ಬಲಹೀನತೆ ಅನ್ಕೊಂಡ್ ಬಳಸ್ಕೊತವಳೆ. ನಿಂಗೆ ತಾತೆಯಿಂದನೇ ಕೇಳ್ತಾ ಇತ್ತಲ್ವಾ? ಹೌದು ಕಮ್ಲಿ, ಈಟೊತ್ತಾಗ ಯಾಕೆ ಹಿಂಗ್ ಕೂಗಾಡ್ತವ್ರೆ? ಬಾ ನೋಡುಮ. ನಿಜಾನ ಹೇಳ್ತಾ ಇದ್ದೀನಿ, ನನಗೆ ಹಾಗೆ ಕೇಳಿಸಿದ್ದು. ನೀನೇನೋ ಕಮಲಿ ಬಗ್ಗೆನೇ ವಿಚಾರಿಸ್ತಾ ಇದ್ದೆ ಅಲ್ವ ತಾರ? ಮನಸ್ಸಿನಲ್ಲಿ ಕಾಳಜಿ ಇಲ್ಲ ಅಂದ್ರು ಇರೋ ಹಾಗೆ ನಟಿಸ್ಬೇಕಲ್ಲ. ಅವಳ ಬಗ್ಗೆ ವಿಚಾರಿಸಿದ್ರೇನೆ ನನ್ನ ಮಗರ ಆಯ ಖುಷಿ ಪಡೋದು. ಅವಳಿಗೋಸ್ಕರನಾದ್ರೂ ನಾಟಕ ಆಡ್ಲೇಬೇಕು. ಇದೆಲ್ಲ ಯಾವಾಗ ಮುಕ್ತಾಯ ಆಗುತ್ತೋ ಏನೋ. ನಾನು ಹೇಳೋದೆಲ್ಲ ನಿಮಗೆ ತಮಾಷೆನೇ ಅಲ್ವಾ? ಬೇಗ ಗಾಡಿ ಓಡಿಸಿ, ಮನೆಗೆ ಬೇಗ ತಲುಪಬೇಕು. ಯಾರೋ ನಿಧಾನಕ್ಕೆ ಹೋಗಿ ಅಂತ ಹೇಳ್ದಾಗಿತ್ತು. ಯಾಕೆ ಇಟೊಂದು ಸುಸ್ತಾಗವ್ರೆ? ಮೈ ಜಾನೆ ಬಿಸಿ ಆಗೈತೆ, ನಿಂಗೆ ಜ್ವರ ಬಂದೈತೆ. ಅಯ್ಯೋ, ಏನ್ ಮಾಡದ್ ಕಮ್ಲಿ ಈಗ? ಈಗಲೇ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿಂಗೆ ತಡ ಮಾಡೋದು ಬೇಡ, ಹೋಗು. ನೀನು ಕಾರ್ಗೆ ತಕಬಾ. ಅಯ್ಯೋ ಅನ್ಪೂರ್ಣ, ಏನಾಯ್ತಮ್ಮ? ತಾತ
ಅಯ್ಯ ನೀವು ಗಾಬರಿ ಆಗ್ಬೇಡಿ, ಅಜ್ಜಿಗೆ ಏನೂ ಆಗಕ್ಕಿಲ್ಲ. ಈಗಲೇ ಆಸ್ಪತ್ರೆಗೆ ಹೋಗುಮ್ಮ. ಅಜ್ಜಿ ಇಲ್ಲಿ ನೋಡಿ, ಭಯ ಪಡ್ಬೇಡಿ ಅಜ್ಜಿ, ನಾನು ನಿಮ್ಮ ಪಕ್ಕದಾಗೆ ಇವ್ನಿ. ಆಯ್ತಿಲ್ಲ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಕಾಲ್ಕಿ ಹುಡುಕ್ತಾ ಇವ್ನಿ. ಹೋ ಪಾಪ, ಕಾಲಿಗೆ ಚಪ್ಪಲ್ ಇಲ್ಲದೆ ಬಂದವ್ರಿಗೆ ಕಾರ್ ಕೀಸ್ ಬೇಕಾ? ನೀನು ಎಷ್ಟು ಹುಡ್ಕೋದ್ರು ಅದು ಸಿಗೋದಿಲ್ಲ. ಕಾರ್ ಕೀ ಬೇಕಾದ್ರೆ ಅನಿಕಾ ಹತ್ರ ಇದೆ, ಬೇಕಾದ್ರೆ ಅವಳ ಹತ್ರ ಹೋಗಿ ತಗೋ. ನೀನ್ ಹೋದ್ರೆ ಅವಳು ನಿಜವಾಗ್ಲೂ ಕೊಡೋದಿಲ್ಲ ಕಣೆ. ನಿನ್ ಗೆಳತಿ ಇದ್ದಾಳಲ್ಲ ಕೆಸರಿನ ಕಮಲಿ, ಅವಳನ್ನ ಕಳಿಸು. ಲೇ ಚಮಟಿ, ಬಂದಿದ್ದು ಒಳ್ಳೇದಾಯ್ತು ಕಣೋ, ಪಾರ್ಟಿ ಜೋರಿರಂಗಿದೆ. ಕಣಕ ಪಾರ್ಟಿ ವೇಟು ಸಖತ್ ಜೋರಾಗೈತೆ. ಒಂದು ನಿಮಿಷ ಇರು, ಹೋಗಿ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಏನಾಯ್ತು ಸರ್? ವಾ, ಟೈರ್ ಪಂಚರಾ? ಅಕ್ಕ, ಟೈರ್ ಪಂಚರ್ ಆಗ್ಬಿಟ್ಟೈತೆ. ನೀವೇನು ತಲೆ ಕೆಡ್ಸ್ಕೊಬಿಡಿ ಸರ್. ಅಕ್ಕ ಕೈ ಇಟ್ರೆ ಗಾಡಿ 5 ನಿಮಿಷದಲ್ಲಿ ರೆಡಿ. ಅಕ್ಕನ್ ತರ ಫಾಸ್ಟ್ ಆಗಿ ಪಂಚರ್ ಹಾಕೋರ್ನ ಪ್ರಪಂಚದಲ್ಲಿ ನೀವು ನೋಡಿಲ್ಲ, ನಾನು ನೋಡಿಲ್ಲ. ತರ್ಕೋ ಬೇಬಿ, ನೀನೊಳಗೆ ಕಾರ್ ಕೀ ಕೊಡ್ತೀನಿ ಅಂತ ಹೇಳಿಲ್ಲ ತಾನೆ? ಏನಾಗಿದೆ ನಿಮ್ಗೆ? ನಾನು ಯಾಕೆ ಇವಳು ಕಾರ್ ಕೀ ಕೊಡ್ಲಿ? ಅನಿಕಾ, ಏನ್ ಮಾತಾಡ್ತಿದ್ಯಾ? ಅಜ್ಜಿಗೆ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ಕಾರ್ ಕೀ ಕೊಡು. ವಾಟ್? ಅಮ್ಮಮ್ಮ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ನೀನ್ ನಿಜವಾಗ್ಲೂ ಕಾರ್ ಕೀ ಕೇಳ್ತಿದ್ಯಾ? ಪರವಾಗಿಲ್ಲ ಕಣೆ, ಹಳ್ಳಿಯಿಂದ ಬಂದವಳು ಈ ಮಟ್ಟಕ್ಕೆ ಬೆಳ್ಬಿಟ್ಟಿದ್ಯಾ? ಎಕ್ಸಾಕ್ಟ್ಲಿ ಬೇಬಿ, ನಾನು ಅದನ್ನೇ ಹೇಳ್ದೆ. ಹಲೋ, ಕಾರ್ ಇರೋದು ನಿನ್ ಯೂಸ್ಗಲ್ಲ, ಹೋಗ್ತಾ ಇರೋ. ಅನಿಕಾ, ದಯವಿಟ್ಟು ಲೇ ಹಳ್ಳಿ ಗುಗ್ಗು, ನಮ್ ಬೇಬಿನ ಅಷ್ಟು ಈಸಿಯಾಗಿ ಯಾಮಾರಿಸ್ಬೋದು ಅನ್ಕೊಂಡಿದ್ಯಾ? ನೋ ಚಾನ್ಸ್. ಅನಿಕಾ, ಕಾರ್ ಕೀ ಕೊಡು ಸುಮ್ಕೆ. ಇದೇ ಕೆಲಸ ಮಾಡೋದ ಅಂತ ನಿಮ್ಗೆ ಗೊತ್ತಾಗೋಯ್ತಾ? ಅಂದ್ರೆ ನಿಮ್ ಕೆಲಸ ಇದಲ್ವಾ? ಇಲ್ಲ ಸರ್, ನಮ್ಮ ಅಜ್ಜಿ ಎಣೆಗೂ ನಾವು ಇದೇ ಕೆಲಸ ಮಾಡೋದು. ಇವ್ರನ್ನ ಎಲ್ಲೋ ನೋಡ್ದಾಗಿದೆ, ಅದಕ್ಕೆ ಕೇಳಿದೆ. ನಿನ್ನ ಹೆಸರೇನಮ್ಮ? ರಮೇಶ್, ಬನ್ನಿ ಈ ಕಡೆ. ಅವ್ರಗಳ ಹತ್ರ ಏನ್ ಮಾತು? ಈ ಹುಡುಗಿನ ಎಲ್ಲ ನೋಡಿದೀನಿ ಅನ್ಸ್ತಾ ಇದೆ, ಕತ್ಲಲ್ಲಿ ಸರಿ ಗೊತ್ತಾಗ್ತಿಲ್ಲ. ಆಮೇಲೆ ಆಟ ಆಡ್ಸಕ್ಕೆ ನೀನ್ ಸಿಗಲ್ವಲ್ಲ ಕಮ್ಲಿ, ನಾನು ಈಗ್ಲೇ ಆಟ ಆಡ್ಬೇಕು. ಅಜ್ಜಿ ಪಾಪ ಅನಿಕಾ, ಮೈಯೆಲ್ಲ ಸುಡ್ತೈತೆ, ಅವ್ರಿಗೆ ಹಿಂಗ್ ಮಾಡ್ಬೇಡ. ನೋಡಿದ್ರ ಅಮ್ಮಮ್ಮ, ನನಗೆ ಬುದ್ಧಿವಾದ ಹೇಳ್ತಿದ್ದಾಳೆ. ಇಲ್ಲ ಅನಿಕಾ, ನಾನೀಗೇನು ಹೇಳ್ತಿಲ್ಲ, ಆದ್ರೆ ದಯವಿಟ್ಟು ಸಹಾಯ ಮಾಡು ಅಂತ ಕೇಳ್ಕೊತೀನಿ. ಆಟೆಯ ಆಗಲ್ಲ. ಸೂಪರ್ ಅಮ್ಮಮ್ಮ, ಎಷ್ಟು ಮಜಾ ಇದೆ ಅಲ್ವಾ? ಅವಳು ಅಳೋದ್ರಲ್ಲಿ ಏನೋ ಒಂದು ಕಿಕ್ ಇದೆ. ರ್ಯಾಪ್ ಮ್ಯೂಸಿಕ್ ಗಿಂತನೂ ಒಂದು ಹೈ ಕೊಡುತ್ತೆ. ಹೌದು ಬೇಬಿ, ಇಂಥ ಒಂದು ಗಳಿಗೆಗೋಸ್ಕರ ನಾವ್ ಇಷ್ಟು ದಿನದಿಂದ ಕಾಯ್ತಾ ಇದ್ದೋ ಅಲ್ವಾ? ನಿಜವಾಗ್ಲೂ ನನ್ನ ಆಸೆ ಎಲ್ಲ ಪೂರೈಸ್ಬಿಟ್ಟೆ ನೀನು.
ಆಯ್ತಾ ರಮೇಶ್ ಬ್ಯಾಗ್ ಬ್ಯಾಗ್ ಓಪನ್ ಮಾಡ್ತೀಯಾ? ನೋಡೋದು ತಪ್ಪ ಏನೋ ಎಲ್ಲ ಎತ್ಕೊಂಡು ನಾನೇ ಓಡೋಗ್ಬಿಡೋ ಥರ. ಕೊಡ ಸರಿ ನೀನೇ ನೋಡಜ್ಜಿ. ಕಡ ಟೇಕ್ ದಿಸು ಓಪನ್ ದಿಸು. ಬ್ಯಾಗು ಚೆನ್ನಾಗಿದೆ, ಒಳ್ಳೆ ದುಡ್ಡಿಗೆ ಹೋಗುತ್ತೆ. ಇದನ್ನ ಹಾಕ್ಬಿಟ್ಟು ದುಡ್ಡು ತಗೋಬೋದಲ್ವಾ? ಪಾಸ್ವರ್ಡ್ ಗೊತ್ತಿಲ್ಲ, ತಗಲಾಕೊಂಡ್ರೆ 1 2 3 ಅಂತ ಕಂಬಿ ಅನ್ಸ್ಬೇಕು. ಮಗ್ನೆ ನಿಂತರ ಮೇಕಪ್ ಹಾಕೊಂಡ್ರೆ ನಿಂತರ ಕಲ್ಲಕ್ಕಿರುತ್ತೆ, ಮೇಕಪ್ ಹಾಕೊಂಡ್ರೆ ನಂತರ ಬೆಳ್ಳಕ್ಕಿರುತ್ತೆ. ತ್ರಿಪುರ ಸುಂದ್ರಿ ಏನಂದ್ರೆ ನಾನು ಹೇಳಿ ಸರಿ ಅಲ್ವಾ? ಅಜ್ಜಿ ನೀನ್ ಏನ್ ಹೇಳ್ತೀಯೋ ಅದೇ ಕರೆಕ್ಟ್. ಹಾ, ನಾನು ಯಾವಾಗಲೂ ಕರೆಕ್ಟೇ. ನೀ ನನ್ನ ಮಗನೇ. ಕಂತೆಗೆ ತಕ್ಕನಂಗೆ ಬಂತೆ. ಇಂಗ್ಲೀಷ್ ಗೊತ್ತೇ ಇರೋ ನಿಮ್ಗಳ ಜೊತೆ ಇದ್ದೀನಲ್ಲ ನಾನು, ಮೊದಲು ನಾನು ನೋಡ್ಕೋಬೇಕು. ಇನ್ನು ಏನೈತಿ ನೋಡ್. ಬುಕ್ನ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾರ. ಲೆಕ್ಕ ಬರಕ್ಕಾಗತ್ತೆ, ಇದು ನಿಂಗೆ ಇಟ್ಕೊ. 2K ಅಂತೂ ಪಕ್ಕ ಸಿಗ್ತದೆ. ಅಜ್ಜಿ ಬರೀ ಮಾಲು ಸೇಲು ಅಂತ ಮಾತಾಡ್ತಿರ್ತೀಯ, ಒಟ್ಟೆಗೆ ನಾನು ಹಾಕ್ತೀಯ. ಮುದ್ದೆ ನೀನು ಕೇಳೋದೆಚ್ಚೋ, ನಾನು ಮಾಡೋದೆಚ್ಚೋ. ಬಿಸಿಯಾಗಿ ಅಡುಗೆ ಮಾಡಿದ್ದೀನಿ, ಪಾ ಊಟ ಮಾಡೋಣ. ಮೊದಲೋಗಿ ಕೈ ಕಾ ತಗೊಂಬ. ಏಯ್ ಏನು ನೋಡ್ತಾ ನಿಂತಿದ್ಯಾ? ನೀನು ಹೋಗು, ಕೈ ತಕ ತಗೊಂಬ, ಊಟ ಮಾಡೋಣ. ಒಟ್ಟಿಗೆ ಊಟ ಆದ್ಮೇಲೆ ಕೈ ತೊಳ್ಕೊತೀನಿ ಬಿಡ. ನೀರು ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ಗೌರ್ಮೆಂಟ್ ಅವ್ರು ಹೇಳಿಲ್ವಾ? ಬೆಳಗ್ಗೆ ತಾನೇ ಕೈ ತೊಳ್ಕೊಂಡಿದ್ದೀನಿ. ಹೌದು ಕಣಪ್ಪ, ಬೆಳಗ್ಗೆ ತಾನೇ ಇದಕ್ಕೆ ಹೋಗಿ ತೊಳ್ಕೊಂಡಿದ್ದೀನಿ ಅಂತ ಇವಾಗ ಹೋಗಿ ತೊಳ್ಕೊಂಡಲ್ಲೇ ಬಂದ್ಬಿಟ್ಯಾ? ಹೋಗಲೇ ಹೋಗು. ನಿನಗೆ ಸಿಟ್ಟು ಬಂದರೆ ಬಾಯಿಗೆ ಬಂದಾಗೆ ಮಾತಾಡ್ತೀವಿ ಬಿಡು. ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಏನಂತ ಕೊಡೋದು? ಬ್ಯಾಗ್ ಕಳ್ದೋಯ್ತು ಅಂತನಾ? ಏನೋ ಕಾರೇ ಕತ್ಕೊಂಡು ಹೋದಾಗೆ ನೀವು ಸೀರಿಯಸ್ ಆಗ್ತಿದ್ದೀರ ಅಂತ ಆಡ್ಕೋತಾರಷ್ಟೇ. ಹೌದು, ಮತ್ತೆ ಆಫ್ಟರ್ ಆಲ್ ಒಂದು ಬ್ಯಾಗ್ ಕಡ್ದು ಹೋಗಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಹೋದ್ರೋಯ್ತು ಬಿಡು, ಅದಲ್ಲೇನು ಕ್ಯಾಶ್ ಇರ್ಲಿಲ್ವಲ್ಲ, ಹೋಗ್ಲಿ ಬಿಡು. ಹೋಗ್ಲಿ, ನಿಮ್ಗೆ ಅದು ಬ್ಯಾಗ್ ಅಷ್ಟೇ, ಆದ್ರೆ ನನಗೆ ಹಾಗಲ್ಲ. ಆದ್ರೆ ನನ್ನ ಮಗ ಪ್ರೀತಿಯಿಂದ ಕೊಡ್ಸಿದ್ ವಾಚ್ ಇತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಅಪ್ಪಯ್ಯ ಮತ್ತು ಅವನ್ನ ಕಳ್ಕೊಂಡಿರೋ ಅನಾಥೆ ಆಗ್ತೀಯ. ಆಗೋದು. ಅದಕ್ಕೆ ಆ ಸೀರಿಯಲ್ ಬರಕ್ ಮುಂಚೆನೆ ನೀನು ನಿಮ್ಮ ಅಕ್ಕ ಹೋಗಿ ಯಾವ್ದಾದ್ರು ಮನೆಗೆ LED ಟಿವಿನ ದೇಕಂಬಂದ್ಬಿಟ್ರ. ಕಂಜು ಸಜ್ಜಿ ಜೈ ದೇಪ್ಕೊ ಬಂದಿರೋ ಟಿವಿಲಿ ಹನುಮಂತನ ಸೀರಿಯಲ್ ನೋಡಿದ್ರೆ ಟಿವಿ ಒಳಗಿಂದಾನೆ ಹನುಮಂತ ಗದೆ ತಗೊಂಡು ಬರೆಸ್ತಾನೆ. ಸುಮ್ಮನೆ ಟಿವಿನ ದುಡ್ಡು ಕೊಡ್ತಾರಣ ಬಿಡು. ಕಣಪ್ಪ, ಕದ್ದಿ ಟಿವಿಲಿ ಹನುಮಂತನ ಸೀರಿಯಲ್ ನೋಡೋದು ಬೇಡ. ಹನುಮಂತ ನಮ್ಮನ್ನ ಬಾದಲ್ಲಿ ಇಟ್ಟಾಡ್ಕೊಂಡು ಹಾಕ್ಬಿಡ್ತಾನೆ. ಹೊಸ ಟಿವಿ ತಗೋಬೇಕು, ಆದ್ರೆ ಹನುಮಂತ ತಾನೇ ನಮಗೆ ದುಡ್ಡು ದಾರಿ ತೋರಿಸ್ಬೇಕು. ಈಗ ಯಾವತ್ತಿಂದ ಅಂತ ಹೇಳ್ದ ಇವನು? ಪರ್ಸ್ನಲ್ ಅನ್ನಲ್ಲ ರಮೇಶ್. ನನಗೇನು ಗೊತ್ತಿತ್ತು ನೀವು ಕಳ್ಳರನ್ನ ಕರೆದು ಪಂಚರ್ ಹಾಕಿಸ್ತೀರಾ ಅಂತ?
ನನ್ನ ಲೈಫ್ನ ಬೆಸ್ಟ್ ಮೂಮೆಂಟ್ಸ್, ನನ್ನ ಕನಸು ಎಲ್ಲ ಅದರಲ್ಲೇ ಇತ್ತು. ಐ ಲಾಸ್ಟ್ ಇಟ್. ಇದ್ದಂಗಿದೆ. ಇದು ತಾರಾ ರಮೇಶಾನಂದ. ಸರಿ ಹೋಯ್ತು, ನಮ್ಮ ಮನೇಲಿ ನೀನ್ ಒಬ್ಬನ್ಗೆ ಓದಕ್ ಬರೋದು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನ್ ಹೆಂಗೇನಾ? ಸುಮ್ನೆ ರಕ, ಹೆಸರು ನೋಡಿದ್ರೆ ಇಷ್ಟು ಉದ್ದ ಐತೆ, ಹ್ಯಾಂಡ್ ರೈಟಿಂಗು ಓಡಾಡ್ದಂಗೆ ಐತೆ. ಯಾವನ್ಗೆ ಅರ್ಥ ಆಗುತ್ತೆ? ಕುಡಿಲಿ, ಸರಿಯಾಗಿ ಓದ್ತೀನಿ. ಏಯ್ ಬೇಡ, ಬೇರೆಯವ್ರ ಡೈರಿ ಓದೋದು ತಪ್ಪು. ಬೇರೆಯವ್ರ ಡೈರಿ ಓದೋದು ತಪ್ಪು, ಆದ್ರೆ ಹೊಡ್ಕೊಂಬರೋದು ತಪ್ಪಲ್ಲ. ಹಂಗೆ ನೋಡ್ಬೇಡ, ಕೊಡು, ನಾನು ಓದ್ತೀನಿ, ನೀನು ಆರಾಮಾಗಿ ಕೂತ್ಕೋ. ಜೀವನದಲ್ಲಿ ತುಂಬ ಮುಖ್ಯವಾದ ಗಳಿಗೆ ಯಾವುದು ಅಂತ ಯಾರಾದರೂ ಕೇಳಿದ್ರೆ ಅದು ಪ್ರತಿ 10 ವರ್ಷಕ್ಕೊಂದ್ಸಲ ಬದಲಾಗ್ತಾನೆ ಇರುತ್ತೆ ಅನ್ನೋದು ನಿಜ. ಮೊದಲೆಲ್ಲ ವೃತ್ತಿ ಜೀವನದಲ್ಲಿ ಸಾಧಿಸೋದೇ ದೊಡ್ಡ ವಿಷಯ ಅಂತ ನಂಬಿದ್ದೆ. ಆದರೆ ಮನೆ, ಕುಟುಂಬ, ಗಂಡ, ಮಕ್ಕಳು ಇವುಗಳೆಲ್ಲ ಕೊಡೋ ಸಂತೋಷ ಮತ್ತು ನೆಮ್ಮದಿ ಪ್ರೊಫೆಷನಲ್ ಜೀವನದಲ್ಲೂ ಪೂರ್ತಿ ಮಾಡೋಕ್ಕಾಗಲ್ಲ. ನಾನು ರಮೇಶನ್ನ ಮದುವೆ ಆಗಿದ್ದು ನನ್ನ ಜೀವನದಲ್ಲಿ ಬೆಸ್ಟ್ ಮೂಮೆಂಟ್. ಗಂಡನ ಹೆಸರು ರಮೇಶ್, ಪೂರ್ತಿ ಹೆಸರು ರಮೇಶಾನಂದ. ಎದಳಿ ಹೊಸಿ ನೀರು ಕುಡೀರಿ, ಹೊಸಿ ಕುಡೀರಿ ಅಜ್ಜಿ, ಎದಳಿ. ಕಮಲಿ, ಹೊಟ್ಟೆ ಉರ್ಕೊಂಡು ಹೇಳ್ತೀನಿ. ತಮ್ಮ ಕನಸುಗಳನ್ನೆಲ್ಲ ತವ್ರ ಮನೇಲೇ ಬಿಟ್ಟು ಬರಬೇಕಾಗತ್ತೆ. ನಾನು ಏನೆಲ್ಲ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನೆಲ್ಲ ಸಾಧಿಸಿದ್ದು ಮದುವೆ ಆದಮೇಲೆ. ರಮೇಶ್, ನಿಮ್ಮ ಎದುರಿಗೆ ನಿಂತು ನಾನು ಈ ಮಾತನ್ನು ಹೇಳಿರೋದು ತುಂಬ ಕಡಿಮೆ. ಬಟ್ ನಿಮ್ಗದು ಗೊತ್ತು, ನನಗೂ ಗೊತ್ತು. ಐ ಲವ್ ಯು ರಮೇಶ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಪಾರ್ಟ್ನರ್. ಚೊಂಟಿ, ಯಾವ್ದೋ ಒಳ್ಳೆ ಹೆಂಗ್ಸ್ಕಣ ಇದು. ಗಂಡನ್ನ ಬಾಯಿಗೆ ಬಂದಂಗ್ ಬೈಯೋ ಈ ಕಾಲದಲ್ಲಿ ಗಂಡನ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಬರ್ದಿದಾರಲ್ಲ. ಅಕ್ಕ, ಇನ್ನೂ ಇದೆ ನೋಡು. ಓದೋದು